ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮಿಡಲ್ ಈಸ್ಟ್ ಯುದ್ಧದ ಬಿಸಿ ಈಗ ಭಾರತಕ್ಕೆ ಸೀರಿಯಸ್ ಆಗಿ ತಟ್ಟೋಕೆ ಶುರುವಾಗಿದೆ. ದಿಢೀರ್ ಅಂತ ಕಮರ್ಷಿಯಲ್ ಗ್ಯಾಸ್ ಬೆಲೆ $195 ಹೆಚ್ಚಳ ಆಗಿದೆ. ನಿಮ್ಮ ಜೇಬು ಸುಡೋಕೆ ಶುರುವಾಗಿದೆ. ಇನ್ನೊಂದು ಕಡೆ ಅಮೆರಿಕ ಮತ್ತು ನ್ಯಾಟೋ ಸಂಬಂಧ ಆಲ್ಮೋಸ್ಟ್ ಮುರಿದು ಬಿದ್ದಿದೆ. ನಾವು ನ್ಯಾಟೋ ರಾಷ್ಟ್ರಗಳನ್ನು ರಕ್ಷಣೆ ಮಾಡಲ್ಲ ಅಂತ ಅಮೆರಿಕ ಘೋಷಣೆ ಮಾಡಿದೆ. ಇತ್ತ ಇರಾನ್ನ ಹೊಸ ಸುಪ್ರೀಂ ಮತ್ತೆ ಮೆಸೇಜ್ ಕೊಟ್ಟಿದ್ದು, ಆ ಕಡೆ ಗಲ್ಫ್ ಯುದ್ಧಕ್ಕೆ UAE ಧುಮುಕೋದು ಬಹುತೇಕ ಖಚಿತ ಆಗ್ತಾ ಇದೆ. ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ಏಪ್ರಿಲ್ 1ರಿಂದ ಗ್ಯಾಸ್ ಪ್ರೈಸ್ನಲ್ಲಿ ಆಗಿರೋ ಬದಲಾವಣೆ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಬಿಡ್ತೇವೆ. ಗಲ್ಫ್ ಯುದ್ಧದಿಂದ ಗ್ಯಾಸ್ ಸಪ್ಲೈ ಮೇಲೆ ಪ್ರಾಬ್ಲಮ್ ಆದ ಪರಿಣಾಮ ಜಾಗತಿಕವಾಗಿ ಗ್ಯಾಸ್ ಬೆಲೆ 50% ಏರಿಕೆಯಾಗಿದೆ. ಇದರ ಪರಿಣಾಮ ಏಪ್ರಿಲ್ 1ನೇ ತಾರೀಕಿನಿಂದ ಕಮರ್ಷಿಯಲ್ LPG ಬೆಲೆ $195.50 ಜಂಪ್ ಆಗಿದೆ. ಈ ಹಿಂದೆ ಮಾರ್ಚ್ 1ನೇ ತಾರೀಕು ಕೂಡ $114 ಜಾಸ್ತಿ ಮಾಡಲಾಗಿತ್ತು. ಈಗ ಹೊಸ ರೇಟ್ ಪ್ರಕಾರ 19 kgಯ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ನಮ್ಮ ಬೆಂಗಳೂರಿನಲ್ಲಿ $2,246.50, ದಿಲ್ಲಿಯಲ್ಲಿ $2,078.50, ಮುಂಬೈನಲ್ಲಿ $2,031 ಆಗಿದೆ. ಇದರಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳುತ್ತೆ. ಯಾಕಂದರೆ ಗ್ಯಾಸ್ ಬೆಲೆ ಹೆಚ್ಚಳದಿಂದ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರ ಮೇಲೆ ಹೊರೆ ಬೀಳುತ್ತೆ. ಸಹಜವಾಗಿ ಅದು ಗ್ರಾಹಕರಿಗೂ ತಟ್ಟುತ್ತೆ. ನಾವು ಮನೆಯಲ್ಲಿ ಬಳಸೋ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಇದರ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲೂ ಕೂಡ ಯಾವುದೇ ಬದಲಾವಣೆ ಮಾಡಿಲ್ಲ. ಹಾಗೆ ಪ್ರತಿ ತಿಂಗಳ 1ನೇ ತಾರೀಕು ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಲೆಕ್ಕಾಚಾರ ನೋಡಿಕೊಂಡು ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಮತ್ತು HPCL ತರಹದ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಈ ಗ್ಯಾಸ್ ಬೆಲೆಯನ್ನು ಪರಿಶೀಲನೆ ಮಾಡ್ತಾರೆ. ಅದರ ಭಾಗವಾಗಿ ಈ ರೇಟ್ ಹೆಚ್ಚಾಗಿದೆ. ಗಲ್ಫ್ನಲ್ಲಿ ಹೊಡೆದಾಟ ಕಂಟಿನ್ಯೂ ಆಗಿದೆ. ಈಗ ಮತ್ತೆ ಕುವೈತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಇರಾನ್ ಭಾರಿ ಡ್ರೋನ್ ದಾಳಿ ಮಾಡಿದೆ. ಅಲ್ಲಿದ್ದ ತೈಲ ಟ್ಯಾಂಕ್ಗಳಿಗೆ ಹಾನಿಯಾಗಿದೆ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಅತ್ತ UAE ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಆ ಡ್ರೋನ್ಗಳನ್ನು UAE ಸೇನೆ ಇಂಟರ್ಸೆಪ್ಟ್ ಮಾಡಿದೆ. ಆದರೆ ಡ್ರೋನ್ ಅವಶೇಷ ಬಿದ್ದು ಒಬ್ಬ ಬಾಂಗ್ಲಾ ಪ್ರಜೆ ಪ್ರಾಣ ಕಳ್ಕೊಂಡಿದ್ದಾರೆ. ತನ್ನ ಮೇಲೆ ಪದೇ ಪದೇ ದಾಳಿ ಆಗ್ತಿರೋದಕ್ಕೆ UAE ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿಸೋಕೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕದನಕ್ಕೆ ಇಳಿಬಹುದು ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿತ್ತು. ಇದಕ್ಕಾಗಿ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ ಪರ್ಮಿಷನ್ ಕೇಳೋಕೆ UAE ದೊಡ್ಡ ಮಟ್ಟದ ಲಾಬಿ ನಡೆಸ್ತಾ ಇದೆ. ಬಲವಂತವಾಗಾದರೂ ಕೂಡ ಸರಿ, ಆ ದಾರಿ ಓಪನ್ ಮಾಡಿಸಬೇಕು ಅಂತ ಅವರು ಪ್ಲಾನ್ ಮಾಡ್ತಿದ್ದಾರೆ. ಇದಕ್ಕೋಸ್ಕರ ಒಂದು ಮಾಸ್ಟರ್ ಪ್ಲಾನ್ ಕೂಡ ರೆಡಿ ಆಗ್ತಾ ಇದೆ. ಅಮೆರಿಕ, ಯುರೋಪ್ ಮತ್ತು ಏಷ್ಯಾದ ಮಿಲಿಟರಿ ಪವರ್ಗಳನ್ನೆಲ್ಲ ಸೇರಿಸಿಕೊಂಡು ಒಂದು ದೊಡ್ಡ ಕೂಟವನ್ನು ಕಟ್ಟೋದು. ಆ ಅಲಯನ್ಸ್, ಆ ಕೂಟ, ಅದರ ಮೂಲಕ ಇರಾನ್ನ ಮೇಲೆ ಎಲ್ಲರೂ ಸೇರಿ ದಾಳಿ ಮಾಡೋದು. ಮೊದಲಿಗೆ ಸಮುದ್ರದಲ್ಲಿ ಇರಾನ್ ಹಾಕಿರೋ ಸಮುದ್ರ ಬಾಂಬ್ಗಳನ್ನು ಕ್ಲಿಯರ್ ಮಾಡೋದು. ಆಮೇಲೆ ಸೇಫ್ ಪ್ಯಾಸೇಜ್ ಒದಗಿಸಿಕೊಡೋದು. ಇದೇ ವೇಳೆ ಇರಾನ್ ವಶದಲ್ಲಿರೋ ಅಬು ಮೂಸಾ ಸೇರಿ ಕೆಲ ಸ್ಟ್ರಾಟಜಿಕ್ ದ್ವೀಪಗಳನ್ನು ತನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ UAE ಮುಂದಾಗಿದೆ ಅಂತ ರಿಪೋರ್ಟ್ ಆಗಿದೆ. ಹಾಗೇನಾದರೂ ಆದರೆ ಈ ಯುದ್ಧಕ್ಕೆ ಎಂಟ್ರಿ ಕೊಟ್ಟ ಮೊದಲ ಗಲ್ಫ್ ರಾಷ್ಟ್ರ ಅಂತ UAE ಕರೆಸ್ಕೊಳ್ಳುತ್ತೆ. ಇಲ್ಲಿ ಭಾರತೀಯರು 40 ಲಕ್ಷ ಜನ ಇದ್ದಾರೆ. ಸೊ ಇವರು ಯುದ್ಧ ಕೇಳಿದ್ರೆ ಭಾರತ ತುಂಬ ತಲೆ ಕೆಡಿಸ್ಕೊಳ್ಳೇಬೇಕಾಗಿರೋ ಅನಿವಾರ್ಯತೆ ಇದೆ. ಇರಾನ್ ಮನಸೋ ಹೆಚ್ಚೆ ದಾಳಿ ಮಾಡುತ್ತೆ UAE ಮೇಲೆ. ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ ಸೇರಿ ಈ ಎಲ್ಲಾ ಜಾಗಗಳಿಗೆ ನಿಮಗೆ ಪ್ರವಾಸ ಹೋಗೋ ಆಸಕ್ತಿ ಇದ್ರೆ ಈ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ನಿಮಗಾಗಿ ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಈ ನಡುವೆ ದುಬೈನ ಎಮಿರೇಟ್ಸ್ ಏರ್ಲೈನ್ಸ್ ಇರಾನ್ ವಿರುದ್ಧ ಕಠಿಣ ನಿರ್ಧಾರ ತಗೊಂಡಿದೆ. ಇನ್ನು ಮುಂದೆ ಯಾವುದೇ ಇರಾನ್ ನಾಗರಿಕರಿಗೆ UAE ಒಳಗಡೆ ಎಂಟ್ರಿ ಕೊಡಲ್ಲ ಅಂತ ಹೇಳಿದೆ. ಅಲ್ಲದೆ UAE ಮೂಲಕ ಬೇರೆ ರಾಷ್ಟ್ರಗಳಿಗೆ ಹೋಗೋಕೆ ಟ್ರಾನ್ಸಿಟ್ ಕೂಡ ಮಾಡೋ ಹಾಗಿಲ್ಲ. ನಮ್ಮ ದೇಶದ ಮೇಲೆ ಹಾರೋಕ್ಕೂ ಬಿಡೋದಿಲ್ಲ ಯಾವ ಥರದಲ್ಲೂ ಅಂತ ಬ್ಯಾನ್ ಹಾಕಿದೆ. ಆದರೆ ಇದೇ ದುಬೈನ ಇನ್ನೊಂದು ಏರ್ಲೈನ್ ಆಗಿರೋ ಫ್ಲೈ ದುಬೈ ಒಂದು ಎಕ್ಸೆಪ್ಷನ್ ಕೊಟ್ಟಿದೆ. ಯಾವ ಇರಾನಿಯನ್ನರ ಬಳಿ UAE ಕೊಟ್ಟಿರೋ ಸ್ಪೆಷಲ್ ಗೋಲ್ಡನ್ ವೀಸಾ ಇದೆಯೋ ಅವರಿಗೆ ಮಾತ್ರ ಈ ಬ್ಯಾನ್ ಅನ್ವಯ ಆಗಲ್ಲ. ಅವರು ಆರಾಮಾಗಿ UAEಗೆ ಎಂಟ್ರಿ ಮತ್ತು ಟ್ರಾನ್ಸಿಟ್ ಮಾಡಬಹುದು ಅಂತ ಸ್ಪಷ್ಟಪಡಿಸಿದೆ. ಕತರ್ ರಾಜಧಾನಿ ದೋಹಾ ಕರಾವಳಿ ಸಮೀಪ ದಾಳಿಯಾಗಿದೆ. ಸಮುದ್ರದಲ್ಲಿ ತೈಲ ಹೊತ್ತು ಸಾಗ್ತಾ ಇದ್ದ ಟ್ಯಾಂಕರ್ ಮೇಲೆ ಯಾವುದೋ ಒಂದು ವಸ್ತು ಅಂದರೆ ಅನ್ನೋನ್ ಪ್ರೊಜೆಕ್ಟೈಲ್ ಬಂದು ಅಪ್ಪಳಿಸಿದೆ. ಇದರಿಂದ ಹಡಗಿನ ಭಾಗಕ್ಕೆ ಡ್ಯಾಮೇಜ್ ಆಗಿದೆ. ಅದೃಷ್ಟವಶಾತ್ ಅದರಲ್ಲಿದ್ದ ಸಿಬ್ಬಂದಿಗೆ ಯಾವುದೇ ಅಪಾಯ ಆಗಿಲ್ಲ. ಆಯಿಲ್ ಲೀಕ್ ಆಗೋ ಪರಿಸ್ಥಿತಿ ಕೂಡ ಬಂದಿಲ್ಲ. ಈ ದಾಳಿಯ ಹಿಂದೆ ಇರಾನೇ ಇರಬಹುದು ಅಂತ ರಿಪೋರ್ಟ್ ಆಗ್ತಾ ಇದೆ. ಮಂಗಳವಾರ ಬೆಳಿಗ್ಗೆ ದುಬೈ ಪೋರ್ಟ್ ಹತ್ರ ಕುವೈತ್ಗೆ ಸೇರಿದ ಹಡಗಿನ ಮೇಲೆ ದಾಳಿಯಾಗಿತ್ತು. 20 ಲಕ್ಷ ಬ್ಯಾರೆಲ್ ತೈಲ ತುಂಬಿದ್ದ ಟ್ಯಾಂಕರ್ಗೆ ಡ್ರೋನ್ ಅಪ್ಪಳಿಸಿತ್ತು. ಈಗ ಅದನ್ನು ಯಶಸ್ವಿಯಾಗಿ ಕಾಪಾಡಲಾಗಿದೆ.
ಆಯಿಲ್ ಲೀಕ್ ಆಗೋದನ್ನು ಕೂಡ ತಡೆಯಲಾಗಿದೆ ಅಂತ ಕುವೈತ್ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಇರಾನ್ ಒಳಗಡೆ ಇಸ್ರೇಲ್ ಮತ್ತು ಅಮೆರಿಕದ ದಾಳಿಗಳು ಕಂಟಿನ್ಯೂ ಆಗಿವೆ. ಈಗ ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ವೈಡ್ ಸ್ಕೇಲ್ ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲ್ ಸೇನೆ ಘೋಷಿಸಿದೆ. ಇರಾನ್ನ ಉಗ್ರ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಾಶ ಮಾಡಿದ್ದೀವಿ, ಟಾರ್ಗೆಟ್ಗಳನ್ನು ರೀಚ್ ಆಗ್ತಾ ಇದ್ದೀವಿ ಅಂತ ಹೇಳಿದೆ. ಇತ್ತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಕೂಡ ಇರಾನ್ ಮೇಲಿನ ದಾಳಿ ಬಗ್ಗೆ ಮಾಹಿತಿ ಕೊಟ್ಟಿದೆ. ಇರಾನ್ನ ಭೂಗತ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ದೀವಿ ಅಂತ ಹೇಳಿದೆ. ಇನ್ನೊಂದು ಕಡೆ ಇಸ್ರೇಲ್ ಮತ್ತು ಲೆಬನಾನ್ನ ಹೆಜ್ಬುಲ್ಲಾಗಳ ಹೊಡೆದಾಟ ಕಂಟಿನ್ಯೂ ಆಗಿದೆ. ಇಸ್ರೇಲ್ ಹಾರಿಸಿದ ಡ್ರೋನ್ ಅನ್ನ ಹೆಜ್ಬುಲ್ಲಾಗಳು ಹೊಡೆದು ಹಾಕಿದ್ದಾರೆ. ಸರ್ಫೇಸ್ ಟು ಏರ್ ಮಿಸೈಲ್ ಹಾರಿಸಿ ಡ್ರೋನ್ ಹೊಡೆದು ಹಾಕಿದ್ದಾರೆ. ಖುದ್ದು ಇಸ್ರೇಲ್ ಸೇನೆಯೇ ಈ ಬಗ್ಗೆ ಮಾಹಿತಿ ಕೊಟ್ಟಿದೆ. ಇನ್ನು ದಕ್ಷಿಣ ಲೆಬನಾನ್ನಲ್ಲಿ ಇತ್ತೀಚೆಗೆ ನಡೆದ ದಾಳಿಯಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಸೈನಿಕರು ಸಾವನ್ನಪ್ಪಿದ್ರು. ಈಗ ಈ ಘಟನೆಯಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಇಸ್ರೇಲ್ ಹೇಳಿದೆ. ಅಲ್ಲದೆ ಶಾಂತಿ ಪಾಲನಾ ಪಡೆಯ ಸೈನಿಕರು ಯುದ್ಧ ವಲಯದಿಂದ ದೂರ ಇರಬೇಕು ಅಂತ ಆಗ್ರಹ ಮಾಡಿದೆ. ಇತ್ತ ಯೆಮೆನ್ನ ಹೂತಿಗಳು ಇಸ್ರೇಲ್ ಮೇಲೆ ಮತ್ತೆ ದಾಳಿ ಮಾಡಿದ್ದಾರೆ. ಈ ಸಲ ಹೆಜ್ಬುಲ್ಲಾಗಳೊಂದಿಗೆ ಸೇರ್ಕೊಂಡು ಮಿಸೈಲ್ ಹಾರಿಸಿದ್ದಾರೆ. ಆದರೆ ಇಬ್ಬರ ದಾಳಿಯನ್ನ ಯಶಸ್ವಿಯಾಗಿ ನಾವು ತಡೆದಿದ್ದೀವಿ ಅಂತ ಇಸ್ರೇಲ್ ಸೇನೆ ತಿಳಿಸಿದೆ. ಈ ನಡುವೆ ಅಮೆರಿಕ ನ್ಯಾಟೋಗೆ ಮರ್ಮಾಘಾತ ಕೊಟ್ಟಿದೆ. ನ್ಯಾಟೋದ ಮೂಲ ಉದ್ದೇಶವನ್ನೇ ಮಣ್ಣು ಮಾಡಿದೆ. ಇನ್ಮೇಲೆ ನಾವು ಯಾರ ಪರವಾಗಿನೂ ಯುದ್ಧಕ್ಕೆ ಇಳಿಯಲ್ಲ. ನ್ಯಾಟೋ ಗುಂಪಿನ ಆರ್ಟಿಕಲ್ 5 ಆ ರೂಲ್ಸ್ಗೆ, ಅಂದರೆ ಒಕ್ಕೂಟದ ಒಂದು ದೇಶದ ಮೇಲೆ ಅಟ್ಯಾಕ್ ಆದರೆ ಎಲ್ಲರೂ ಸೇರಿ ರಕ್ಷಣೆ ಮಾಡೋ ನಿಯಮಕ್ಕೆ ನಾವು ಕಮಿಟ್ ಆಗಿಲ್ಲ ಅಂತ ಹೇಳಿದೆ. ಈ ಬಗ್ಗೆ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಕ್ಸೆತ್ ಮಾತನಾಡಿದ್ದಾರೆ. ಕಷ್ಟದ ಟೈಮ್ನಲ್ಲಿ ನಮಗೆ ಏರ್ ಸ್ಪೇಸ್ ಅಥವಾ ಬೇಸ್ ಕೇಳಿದಾಗ ಈ ಯುರೋಪಿಯನ್ ಕಂಟ್ರೀಸ್ ನಮಗೆ ನಿರಾಕರಿಸಿದ್ದಾರೆ. ಇಂಥವ್ರನ್ನ ಫ್ರೆಂಡ್ಸ್ ಅಂತ ಹೆಂಗೆ ಕರೆಯೋಕ್ಕಾಗತ್ತೆ? ಇನ್ಮೇಲೆ ನ್ಯಾಟೋ ರಾಷ್ಟ್ರಗಳನ್ನು ರಕ್ಷಣೆ ಮಾಡೋಕೆ ನಾವು ಕಮಿಟ್ ಆಗಲ್ಲ. ಯಾರಿಗೆ ರಕ್ಷಣೆ ಕೊಡಬೇಕು ಅಥವಾ ಕೊಡಬಾರ್ದು ಅನ್ನೋದನ್ನು ನಮ್ಮ ಅಧ್ಯಕ್ಷ ಟ್ರಂಪ್ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇಟಲಿ, ಫ್ರಾನ್ಸ್, ಬ್ರಿಟನ್, ಸ್ಪೇನ್ ಎಲ್ಲರೂ ಕೂಡ ಅಮೆರಿಕ ಕೈ ಕೊಟ್ಟಿದ್ರಲ್ಲ, ಬೇಸ್ ಕೊಡಲ್ಲ, ಏರ್ ಸ್ಪೇಸ್ ಕೊಡಲ್ಲ ಅಂಥೇಳಿ. ಹಾಗಾಗಿ ಸ್ಪೇನ್ ಮತ್ತು ಇಟಲಿ ಅಂತೂ ನಮ್ಮ ಹತ್ತಿರಕ್ಕೂ ಬರಬೇಡಿ ಅಂಥೇಳಿ ಬಾಯಿ ಬಂದಂಗೆ ಬೈದಿದ್ರು ಯುದ್ಧ ಮಾಡಿದ್ದಕ್ಕೆ ಅಮೆರಿಕಾಗೆ. ಹೀಗಾಗಿ ಅಮೆರಿಕ ರೊಚ್ಚಿಗೆದ್ದಿದೆ. ಈ ಮೂಲಕ ಶೀಘ್ರ ನ್ಯಾಟೋ ತುಂಡು ತುಂಡಾಗೋ ಅಥವಾ ನ್ಯಾಟೋದ ಸ್ವರೂಪ ಚೇಂಜ್ ಆಗೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಆಲ್ರೆಡಿ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಅಮೆರಿಕ ಮತ್ತು ಯುರೋಪ್ ನಡುವೆ ಉದ್ವಿಗ್ನತೆ ಇದೆ. ಅಮೆರಿಕ ಗ್ರೀನ್ಲ್ಯಾಂಡನ್ನು ವಶಕ್ಕೆ ಪಡೆಯೋಕೆ ನಿಂತರೆ ಈ ಕೂಟ ಖಚಿತವಾಗಿ ಅದರ ಗೂಟ ಅಲ್ಲಾಡೋದು ಗ್ಯಾರಂಟಿ. ಹಾಗೇನಾದರೂ ಆದರೆ ಇಡೀ ಜಾಗತಿಕ ರಾಜಕೀಯದಲ್ಲಿ ದೊಡ್ಡ ಏರಿಳಿತ ಆಗುತ್ತೆ. ಯುರೋಪಿನ ರಾಷ್ಟ್ರಗಳಿಗೇನು ಭಯ ಇಲ್ಲ. ಯಾಕಂದರೆ ಅಮೆರಿಕ ಎದ್ದು ಹೋದರೆ ಫ್ರಾನ್ಸ್ ನಾವು ತುಂಬ್ತೀವಿ, ನಮ್ಮ ಅಣ್ವಸ್ತ್ರಗಳನ್ನು ಯುರೋಪ್ನಾದ್ಯಂತ ಇಟ್ಟು ಯಾರ ಹತ್ರ ಇಲ್ಲ ಅವರಿಗೆ ನಮ್ದಿಟ್ಟು ಅಣ್ವಸ್ತ್ರವನ್ನು ನಾವು ರಕ್ಷಣೆ ಕೊಡೋಕೆ ರೆಡಿ ಅಂತ ಫ್ರಾನ್ಸ್ ಹೇಳಿದೆ. ಆದರೆ ಬರೀ ಎಲ್ಲ ಸಲ ಅಣ್ವಸ್ತ್ರ ಇಟ್ಕೊಂಡೇ ಯುದ್ಧ ಮಾಡೋಕ್ಕಾಗಲ್ಲ. ಮನಿ ಮಸಲ್ ಬೇಕಾಗುತ್ತೆ. ಸಾಂಪ್ರದಾಯಿಕ ಯುದ್ಧವನ್ನು ಅಣ್ವಸ್ತ್ರ ಇಲ್ಲದೇನೆ ವರ್ಷಗಟ್ಟಲೆ ಮಾಡೋ ತಾಕತ್ತು ಬೇಕಾಗುತ್ತೆ. ಅದಿದೆಯಾ? ಅಣ್ವಸ್ತ್ರ ಇದೆ ಸರಿ, ಬಟ್ ಆ ಸಾಮರ್ಥ್ಯ ಇದೆಯಾ? ಪುಟಿನ್ ಇನ್ನೊಂದು ಯಾವುದಾದ್ರೂ ಯುರೋಪಿಯನ್ ಕಂಟ್ರಿ ಕಣ್ಣು ಹಾಕಕ್ಕೆ ಬಂದರೆ ಆವಾಗ ತಡಿಲಿಕ್ಕೆ ಆಗತ್ತಾ ಯುರೋಪ್ ಕೈಲಿ, ಅಮೆರಿಕ ಇಲ್ಲದೆ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಇಲ್ಲಿ ಟರ್ಕಿ ಕತೆ ಏನು ಅನ್ನೋದು ಕೂಡ ಯೋಚನೆ ಮಾಡಬೇಕಾಗಿರೋ ವಿಚಾರ. ಯಾಕಂದರೆ ಕೂಟ ಮುರಿದು ಹೋದರೆ ಟರ್ಕಿ ಮೇಲೆ ದಾಳಿ ಮಾಡೋಕೆ ಇಸ್ರೇಲ್ ಬಕಪಕ್ಷಿ ರೀತಿ ಕಾದು ಕೂತ್ಕೊಂಡಿದೆ. ಟರ್ಕಿ ಮತ್ತೆ ಇಸ್ರೇಲ್ ಯುದ್ಧ ನಡೆಯೋ ಸಾಧ್ಯತೆ. ಏನೋ ಯುದ್ಧದ ಕಾವಿನ ನಡುವೆ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮೊಜ್ತಬಾ ಖಾಮೆನೈ ಮತ್ತೆ ಹೊಸ ಮೆಸೇಜ್ ಪಾಸ್ ಮಾಡಿದ್ದಾರೆ. ಲೆಬನಾನ್ನ ಹೆಜ್ಬುಲ್ಲಾಗೆ ಫುಲ್ ಸಪೋರ್ಟ್ ಕೊಡೋದು ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಘೋಷಿಸಿದ್ದಾರೆ. ಹೆಜ್ಬುಲ್ಲಾ ಪ್ರಧಾನ ಕಾರ್ಯದರ್ಶಿ ಶೇಖ್ ನಯೀಮ್ ಖಾಸಿಮ್ಗೆ ಬರೆದ ಲೆಟರ್ನಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಇರಾನ್ನ ದಿವಂಗತ ನಾಯಕ ಆಯತುಲ್ಲಾ ಅಲಿ ಖಾಮೆನೈ, ಹೆಜ್ಬುಲ್ಲಾದ ಮಾಜಿ ಚೀಫ್ ಹಸನ್ ನಜ್ರಲ್ಲಾ ಇವರೆಲ್ಲ ಹಾಕಿಕೊಟ್ಟ ದಾರಿಯಲ್ಲೇ ಸಾಗ್ತಾ ಇದ್ದೀವಿ. ಇವರು ತಮ್ಮ ಕೊನೆ ಉಸಿರಿನವರೆಗೂ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಫೈಟ್ ಮಾಡಿದರು. ಪರಿಸ್ಥಿತಿ ಬಹಳ ಸೂಕ್ಷ್ಮ ಇದೆ. ಈಗ ಹಿಜ್ಬುಲ್ಲಾ ನಾಯಕರಿಗೆ ಈ ಪ್ರತಿರೋಧದ ಚಳುವಳಿ ಮುನ್ನಡೆಸೋ ಜವಾಬ್ದಾರಿ ಇದೆ. ಅವ್ರ ಮೇಲೆ ನನಗೆ ಸಂಪೂರ್ಣ ನಂಬಿಕೆಯೂ ಇದೆ. ಇಸ್ರೇಲ್ನ ಯಾವುದೇ ಸಂಚನ್ನು ಇವರು ಫೇಲ್ ಮಾಡ್ತಾರೆ, ಹಿಜ್ಬುಲ್ಲಾ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಈ ಬಾರಿ ಮೊಜ್ತಬಾ ಖಾಮೆನೈ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ, ಲೆಟರ್ ಬರೆದಿರೋದಷ್ಟೇ. ಇನ್ನು ಅಮೆರಿಕ, ಇಸ್ರೇಲ್ ಸೇರಿ ಇರಾನ್ ವಿರುದ್ಧ ಮಾಡ್ತಿರೋ ಯುದ್ಧಕ್ಕೆ ನ್ಯೂಯಾರ್ಕ್ ಸಿಟಿ ಮೇಯರ್ ಜೋಹರನ್ ಮಮ್ದಾನಿ ಇವರನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಯುದ್ಧವನ್ನು ನೈತಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸರಿ ಇಲ್ಲ ಇದು ಅಂತ ಹೇಳಿದ್ದಾರೆ. ಯುದ್ಧಕ್ಕೆ ಸುರಿತಾ ಇರೋ ದುಡ್ಡನ್ನು ನಮ್ಮ ದೇಶದ ಜನರ ಕಷ್ಟ ತೀರಿಸೋಕೆ ಯೂಸ್ ಮಾಡಬೇಕಾಗಿತ್ತು. ಅಮೆರಿಕನ್ ಜನರಿಗೆ ಮತ್ತೊಂದು ರಾಷ್ಟ್ರದ ಆಡಳಿತ ಬದಲಾಯಿಸೋ ರಿಜಿಮ್ ಚೇಂಜ್ನ ಯುದ್ಧ ಯಾಕೆ ಬೇಕು? ಅವರಿಗೆ ಇಲ್ಲಿರೋ ಆರ್ಥಿಕ ಸಂಕಷ್ಟದಿಂದ ನಮ್ಮ ಜನಕ್ಕೆ ರಿಲೀಫ್ ಬೇಕು, ಶಾಂತಿ ಬೇಕು. ಸಿಟಿಗಳ ಮೇಲೆ ಬಾಂಬ್ ಹಾಕಿ ಜನರನ್ನ ಸಾಯಿಸ್ತಿರೋದು ಕಂಪ್ಲೀಟ್ಲಿ ಇಲ್ಲೀಗಲ್ ವಾರ್ ಅಂತ ಮಮ್ದಾನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಅರ್ಜೆಂಟೀನಾ ದೊಡ್ಡ ನಿರ್ಧಾರ ತಗೊಂಡಿದೆ. ಇರಾನ್ನ IRGC ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಅನ್ನ ಉಗ್ರ ಸಂಘಟನೆ ಅಂತ ಘೋಷಿಸಿದೆ. 1994ರಲ್ಲಿ ಅರ್ಜೆಂಟೀನಾದ ರಾಜಧಾನಿ ಬ್ಯೂನಸ್ ಐರಿಸ್ನಲ್ಲಿ ಯಹೂದಿಗಳ ಕಮ್ಯುನಿಟಿ ಸೆಂಟರ್ ಮೇಲೆ ದಾಳಿಯಾಗಿತ್ತು. ಅದರಲ್ಲಿ 85 ಜನ ಸತ್ತು 106 ಜನ ಗಾಯಗೊಂಡಿದ್ರು. ಆ ದಾಳಿ ಮಾಡಿದ ಲೆಬನಾನ್ನ ಹೆಜ್ಬುಲ್ಲಾಗೆ ಇರಾನ್ನ ಈ IRGC ಫುಲ್ ಸಪೋರ್ಟ್ ಕೊಟ್ಟಿತ್ತು.
ಹೀಗಾಗಿ ನಾವಿದನ್ನ ಉಗ್ರ ಸಂಘಟನೆ ಅಂತ ಘೋಷಿಸ್ತಾ ಇದ್ದೀವಿ ಅಂತ ಅರ್ಜೆಂಟೀನಾದ ಹಾವಿಯರ್ ಮಿಲಿ ಸರ್ಕಾರ ಹೇಳಿದೆ. ಇದರಿಂದ IRGC ಮೇಲೆ ಆರ್ಥಿಕ ದಿಗ್ಬಂಧನ ಹಾಗೂ ಇತರ ನಿರ್ಬಂಧಗಳನ್ನು ಹಾಕೋಕೆ ಅರ್ಜೆಂಟೀನಾ ಸಾಧ್ಯ ಆಗುತ್ತೆ. ಇನ್ನೊಂದು ಕಡೆ ಅಮೆರಿಕದ ವಾಷಿಂಗ್ಟನ್ DC ಯಲ್ಲಿರೋ ಪೋರ್ಟ್ ಮ್ಯಾಕ್ನೈರ್ ಮಿಲಿಟರಿ ಬೇಸ್ ಸುತ್ತ ಅನುಮಾನಾಸ್ಪದ ಡ್ರೋನ್ ಕಾಟ ಜಾಸ್ತಿ ಆಗಿದೆ. ಇಲ್ಲಿ ಅಮೆರಿಕದ ವಾರ್ ಸೆಕ್ರೆಟರಿ ಪೀಟ್ ಹೆಕ್ಸೆತ್ ಹಾಗೂ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋರ ನಿವಾಸಗಳಿವೆ. ಹೀಗಾಗಿ ಪೆಂಟಗನ್ ಈಗ ಹೈ ಅಲರ್ಟ್ನಲ್ಲಿದೆ. ಈ ಡ್ರೋನ್ಗಳನ್ನು ಹೊಡೆದುರುಳಿಸೋಕೆ ಅತ್ಯಾಧುನಿಕ ಲೇಸರ್ ಸಿಸ್ಟಮ್ ಅಳವಡಿಸೋಕೆ ಪೆಂಟಗನ್ ಪ್ಲಾನ್ ಮಾಡ್ತಾ ಇದೆ. ಇರಾನ್ ಜೊತೆ ಯುದ್ಧ ನಡೆದಿರುವಾಗಲೇ ಈ ಟೈಮ್ನಲ್ಲಿ ಸಚಿವರ ಮೇಲೆ ಸರ್ವೆಲೆನ್ಸ್ ಮಾಡೋಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ಇದೆ. ಈ ಹಿಂದೆ ಕೂಡ ಡ್ರೋನ್ಗಳು ಕಾಣಿಸ್ಕೊಂಡಾಗ ಸಚಿವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡೋ ಬಗ್ಗೆ ಚರ್ಚೆಯಾಗಿತ್ತು. ಮತ್ತೆ ರಿಪೀಟ್ ಆಗಿದೆ. ಆದರೆ ಇಲ್ಲಿ ಲೇಸರ್ ಸಿಸ್ಟಮ್ ಅಳವಡಿಸೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ವಾಷಿಂಗ್ಟನ್ನಲ್ಲಿ ಕ್ರೌಡೆಡ್ ಏರ್ ಸ್ಪೇಸ್, ಅದು ಸಾಕಷ್ಟು ವಿಮಾನಗಳ ಹಾರಾಟ. ಈ ಲೇಸರ್ ಸಿಸ್ಟಮ್ನಿಂದ ವಿಮಾನಗಳ ಹಾರಾಟಕ್ಕೂ ಸಮಸ್ಯೆ ಆಗ್ಬೋದು. ಅಮೆರಿಕದ ಏವಿಯೇಷನ್ ಇಲಾಖೆ ಆತಂಕ ವ್ಯಕ್ತಪಡಿಸ್ತಾ ಇದೆ. ನೋಡ್ಬೇಕೇನಾಗುತ್ತೆ ಅಂತೇಳಿ. ಇನ್ನು ಯುದ್ಧ ನಿಲ್ಲಿಸೋ ಬಗ್ಗೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಮಾತನಾಡಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಫ್ಯೂಚರ್ನಲ್ಲಿ ನಮ್ಮ ಮೇಲೆ ದಾಳಿ ಮಾಡಲ್ಲ ಅಂಥೇಳಿ ಗ್ಯಾರಂಟಿ ಕೊಟ್ಟರೆ ನಾವು ಯುದ್ಧ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರೊಂದಿಗೆ ಮಾತಾಡಿ ಈ ಥರ ಹೇಳಿದ್ದಾರೆ. ಎಲ್ಲ ಕಡೆಯಿಂದಲೂ ಕೂಡ ಡಿಎಸ್ಕಲೇಟರಿ ಟೋನ್, ಅಂದರೆ ಯುದ್ಧದ ಅಂತ್ಯಕ್ಕೆ ಸಂಬಂಧಪಟ್ಟಂತೆ ಸಾಕು ಅನ್ನೋ ಥರದಲ್ಲೇ ಎಲ್ಲರೂ ಮೂಡನ್ನು ತೋರಿಸ್ತಿರೋದ್ರಿಂದ ಇನ್ನೂ ಏನು ಗ್ಯಾರಂಟಿ ಇಲ್ಲ ಯುದ್ಧ ಎಂಡ್ ಆಗೋದು. ಬಟ್ ಆ ರೀತಿ ಮೂಡ್ ಕಾಣಿಸ್ತಿರೋದ್ರಿಂದ ಷೇರುಪೇಟೆಯಲ್ಲೂ ಕೂಡ ಭರ್ಜರಿಯಾಗಿ ಇವತ್ತು ವಹಿವಾಟು ನಡೀತು. ಇಂಡಸಸ್ ಇಂಟ್ರಾಡೇನಲ್ಲಿ 2 ಪಾಯಿಂಟ್ಗೂ ಅಧಿಕ ಜಂಪ್ ಆಗಿದ್ವು. ಸುತ್ತು ಜಗತ್ತು ರೆಕಾರ್ಡ್ ಆಗೋ ಟೈಮ್ನಲ್ಲಿ ಸೆನ್ಸೆಕ್ಸ್ ಈ ಥರ ಇತ್ತು, ನಿಫ್ಟಿ ಈ ಥರ ಇತ್ತು. ಮತ್ತೊಂದು ಕಡೆ ಅಮೆರಿಕದ ಲಾಸ್ ವೇಗಾಸ್ ಬಳಿ ಅತ್ಯಾಧುನಿಕ F-35 ಫೈಟರ್ ಜೆಟ್ ಪತನ ಆಗಿದೆ. ಅದೃಷ್ಟವಶಾತ್ ಪೈಲಟ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೆವಾಡಾ ಟೆಸ್ಟ್ ಆ್ಯಂಡ್ ಟ್ರೈನಿಂಗ್ ರೇಂಜ್ನಲ್ಲಿ ಈ ಘಟನೆಯಾಗಿದೆ. ಕಾರಣ ಇನ್ನಷ್ಟೇ ಪತ್ತೆಯಾಗಬೇಕಾಗಿದೆ. ಇನ್ನು IT ಉದ್ಯೋಗಿಗಳಿಗೆ ಮತ್ತೆ ಸಂಕಷ್ಟ. ಒರಾಕಲ್ ಕಂಪನಿ ವಿಶ್ವಾದ್ಯಂತ 30,000 ಒಟ್ಟು ಕೆಲಸಗಾರರ ಪೈಕಿ 18% ಜನರನ್ನು ತೆಗೆದುಹಾಕೋಕೆ ಪ್ಲಾನ್ ಮಾಡಿದೆ. ಇದರಲ್ಲಿ ನಮ್ಮ ಭಾರತದಲ್ಲೇ ದೊಡ್ಡ ಪೆಟ್ಟು, ಸುಮಾರು 12,000 ಜನರ ಕೆಲಸ ಹೋಗಿದೆ. ಅಗೇನ್ ಇದು ಕೂಡ AI ಮತ್ತು ಡೇಟಾ ಸೆಂಟರ್ಗಳ ಮೇಲೆ ಮತ್ತಷ್ಟು ಇನ್ವೆಸ್ಟ್ ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಇನ್ನು ಆಂಥ್ರೋಪಿಕ್ ಕಂಪನಿಗೆ ಭಾರಿ ಮುಖಭಂಗ ಆಗಿದೆ. ಅವರ ಫೇಮಸ್ AI ಟೂಲ್ ಕ್ಲಾಡ್ ಕೋಡ್ನ ಸೋರ್ಸ್ ಕೋಡ್ ಮತ್ತು ರಿಲೀಸ್ ಆಗದ ಫೀಚರ್ಗಳೆಲ್ಲ ಲೀಕ್ ಆಗಿದ್ದಾವೆ. ಸಾಫ್ಟ್ವೇರ್ ಅಪ್ಡೇಟ್ ಮಾಡುವಾಗ ಡೆವಲಪರ್ಸ್ ಬಳಸೋ ರಿಜಿಸ್ಟರ್ಗೆ ಒಂದು ಡಿಬಗಿಂಗ್ ಫೈಲ್ ತಪ್ಪಾಗಿ ಸೇರಿಕೊಂಡಿದ್ದು, ಅದೇ ಲೀಕ್ಗೆ ಕಾರಣ ಅಂತ ಹೇಳಲಾಗ್ತಿದೆ. ಈ ಮೂಲಕ IPOಗೆ ರೆಡಿ ಆಗ್ತಿರೋ ಕಂಪನಿಗೆ ಒಂದು ಮುಖಭಂಗ ಆಗಿದೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮುಖ್ಯವಾಗಿ ಮಿಡಲ್ ಈಸ್ಟ್ನ ಎಲ್ಲ ಅಪ್ಡೇಟ್ಸ್ ಅನ್ನು ಕವರ್ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಮುಂದೆ ಕೂಡ ಟೈಮ್ಲಿ ಆಗಿ ನಾವು ಎಲ್ಲ ಯುದ್ಧಕ್ಕೆ ಸಂಬಂಧಪಟ್ಟ ಅಪ್ಡೇಟ್ಸ್ ಅನ್ನ ಪ್ರತ್ಯೇಕ ಬುಲೆಟಿನ್ನಲ್ಲಿ ನಿಮಗೆ ವೆರಿಫೈ ಮಾಡಿ ಮಾಹಿತಿ ತಲುಪಿಸ್ತಾ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ನೋಡೋಕೆ ಶುರು ಮಾಡಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ಮಿಸ್ ಇಲ್ಲದೆ ಜಾಯಿನ್ ಬಟನ್ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.